ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದು ನಾವು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿರೋ ಹಾಗೆ ಘಾಟಿ ಸುಬ್ರಹ್ಮಣ್ಯ ಮತ್ತು ನಂದಿ ಹಿಲ್ಸ್ನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಬರ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಕೈವಾರ ತಾತಯ್ಯನವರ ಮಠಕ್ಕೆ. ಇದು ನಂದಿ ಹಿಲ್ಸಿಂದ ಬಂದು 42.4 ಕಿಲೋಮೀಟರ್ ಅಷ್ಟು ನಮಗೆ ಡಿಸ್ಟೆನ್ಸ್ ಬರುತ್ತೆ. 1 ಅವರ್ ನಮಗೆ ಜರ್ನಿ ಆಗುತ್ತೆ ಅಲ್ಲಿಂದ, ಹತ್ರನೇ. ಅದಕ್ಕೋಸ್ಕರ ನಾವು ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಕೈವಾರದ ಸ್ಥಳ ಮಹಾತ್ಮೆ ಹೇಳೋದಾದರೆ, ತಾತಯ್ಯನವರ ಜನ್ಮನಾಮ ಬಂದು ನಾರಾಯಣಪ್ಪ ಅಂತ. ಇವರ ತಂದೆ ತಾಯಿ ಇಬ್ಬರು ದೈವ ಭಕ್ತರಾಗಿರ್ತಾರೆ. ಇವರು ಹೊಟ್ಟೆಯಲ್ಲಿ ಇದ್ದಾಗಲೇ ಗರ್ಭವತಿ ಆಗಿದ್ದಾಗ ಇವರ ಸೋದರತ್ತೆ ಆಸ್ತಿ ಪಡ್ಕೊಬೇಕು ಅನ್ನೋ ದುರಾಸೆಯಿಂದ ಗರ್ಭಪಾತ ಮಾಡೋಕ್ಕೆ ಅಂತೇಳಿ ಟ್ರೈ ಮಾಡಿದಾಗ ಸರ್ಪ ಆದಿಶೇಷ ಅವರೇ ಬಂದು ಕಾಪಾಡಿದ್ದಾರೆ ಮಗುನ ಅಂತ ಹೇಳ್ಬಿಟ್ಟು ಕತೆ ಪುರಾಣ ಇತಿಹಾಸ ಇದೆ. ಬಾಲ್ಯದಲ್ಲೇ ಅವರ ಅಪ್ಪ ಅಮ್ಮನ್ನ ಕಳ್ಕೊಂಡಂಥ ನಾರಾಯಣಪ್ಪ ಅವರು ಆಶ್ರಮದಲ್ಲಿ ಬೆಳೀತಾರೆ. ಅವ್ರಿಗೆ ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ಮತ್ತು ಚಿಂತನೆ ಮಾಡೋದ್ರಲ್ಲಿ ಅವ್ರು ಯಾವಾಗಲೂ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಅವರು ಸಾಕು ತಂದೆ ತಾಯಿ ಇರ್ತಾರಲ್ಲ, ಅವರು ಹೇಳಿರುವಂಥ ಕತೆ ಪುರಾಣಗಳು ಮತ್ತು ಪುಣ್ಯ ಪುರುಷರ ಕಥೆಗಳಿಂದ ಇವ್ರಿಗೆ ಸ್ಫೂರ್ತಿ ಆಗುತ್ತೆ. ಮತ್ತು ಊರಿನಲ್ಲಿರುವಂಥ ಕೂಲಿ ಮಠದಲ್ಲಿ ಇವರು ಸಂಸ್ಕೃತ, ಕನ್ನಡ, ತೆಲುಗು ಈ 3 ಭಾಷೆಗಳನ್ನು ಕಲಿತ್ಕೊಂಡು ಚೆನ್ನಾಗಿ ಅದರಲ್ಲಿ ಪಾರಂಗತ ಆಗ್ತಾರೆ. ನೆಕ್ಸ್ಟು ಇವರ ಸಹೋದರತ್ತೆ ಮಗಳನ್ನೇ ಇವ್ರಿಗೆ ಮದುವೆ ಮಾಡಿ ಕೊಡ್ತಾರೆ. ಮದುವೆ ಮಾಡಿ ಕೊಟ್ಟಾದಮೇಲೆ ಇವ್ರಿಗೆ 3 ಜನ ಮಕ್ಕಳಾಗ್ತಾರೆ. ಹೀಗೆ ಸಂಸಾರ ಸಾಗ್ತಾ ಇರುತ್ತೆ, ಅವ್ರ ಜೀವನ ನಡೀತಾ ಇರುತ್ತೆ. ಅವತ್ತೊಂದು ದಿನ ಹೀಗೆ ಬಳೆ ಮಾರೋಕೆ ಅಂತ ಹೋಗಬೇಕಾದ್ರೆ ಒಬ್ಬ ಗುರುಗಳಿಂದ ಅವ್ರಿಗೆ ಮಂತ್ರೋಪದೇಶ ಆಗುತ್ತೆ. ಬೀಜಾಕ್ಷರಿ ಮಂತ್ರದ ಉಪದೇಶ, ಓಂ ನಮೋ ನಾರಾಯಣ ಅಂತ. ಅವ್ರು ಹೇಳ್ತಾರೆ, ಬೆಂಚ್ಕಲ್ಲನ್ನ ಬಾಯಲ್ಲಿ ಇಟ್ಕೊಂಡು ಇದು ಕಲ್ಸಕ್ಕರೆ ಆಗೋವರೆಗೂ ನೀನು ತಪಸ್ಸನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ಅವರು ಅವಾಗ ನರಸಿಂಹಸ್ವಾಮಿ ಗುಹೆಯಲ್ಲಿರುವಂಥ ನರಸಿಂಹಸ್ವಾಮಿ ಇದ್ದಾರಲ್ಲ ಅಲ್ಲಿ, ಅಂದರೆ ಇವಾಗ ತಾತಯ್ಯನವರು ತಪಸ್ಸು ಮಾಡಿರುವಂಥ ಜಾಗ ಅಂತ ಫೇಮಸ್ ಆಗಿದೆಯಲ್ಲ, ನರಸಿಂಹಸ್ವಾಮಿ ಗುಹೆಯಲ್ಲಿದೆಯಲ್ಲ, ಆ ಪ್ಲೇಸಲ್ಲಿ ಅವರು ತಪಸ್ಸನ್ನ ಮಾಡ್ತಾರೆ. ಸತತ 3 ವರ್ಷಗಳ ನಂತರ ಅವ್ರಿಗೆ ಬಾಯಲ್ಲಿರೋವಂಥ ಬೆಂಚ್ಕಲ್ಲು ಕಲ್ಸಕ್ಕರೆ ಆಗಿ ಮಾರ್ಪಾಡಾಗುತ್ತೆ. ಆವಾಗ ಇವರು ಯೋಗಿ ನಾರಾಯಣರು ಅಂತೇಳಿ ಫೇಮಸ್ ಆಗ್ತಾರೆ. ಅದಾದಮೇಲೆ ಅವರು ಜನರಿಗೆ ಆಧ್ಯಾತ್ಮಿಕ ರಹಸ್ಯ ಮತ್ತು ಅನುಭವ ವೇದ್ಯ ಸತ್ಯ ಸಂಗತಿಗಳನ್ನು ಎಲ್ಲ ಕುರಿತು ಜನತೆಗೆ ಅರಿವನ್ನು ಮೂಡಿಸ್ತಾ ಬರ್ತಾರೆ. ಮತ್ತು ಮಹಾನ್ ಭವಿಷ್ಯತ್ ಜ್ಞಾನಿಗಳಾಗಿ ಅವರು ಕಾಲಜ್ಞಾನ ಕೂಡ ರಚಿಸ್ತಾರೆ. ಮತ್ತು ಇವರು 110 ವರ್ಷಗಳ ಕಾಲ, ಸುದೀರ್ಘ ಕಾಲಗಳ ಕಾಲ ಇವರು ಇಲ್ಲಿ ನೆಲೆಸಿದ್ರು ಅಂತ ಹೇಳಿ ಈ ಸ್ಥಳದ ಮಹಾತ್ಮೆ ಇದೆ. ಈಗ ನಾವು ಕೆಳಗಡೆ ದೇವಸ್ಥಾನದ ಮಠ ಎಲ್ಲ ದರ್ಶನ ಮಾಡ್ಕೊಂಡು ಬಂದು ಈಗ ಮೇಲೆ ಬಂದಿದ್ದೀವಿ. ಅಂದರೆ ಇಲ್ಲಿ ಇವರು ತಪಸ್ಸು ಮಾಡಿರುವಂಥ ಗುಹೆ ಇದೆ, ಅಲ್ಲಿಗೆ ಬಂದಿದ್ದೀವಿ ನಾವು. ಡೈರೆಕ್ಟಾಗಿ ಕೂಡ ನಾವು ವೆಹಿಕಲ್ನ ಮೇಲೆ ತಗೊಂಡು ಹೋಗ್ಬೋದು, ಇಲ್ಲ ನಾವು ಹತ್ಕೊಂಡು ಹೋಗ್ತೀವಿ ಅನ್ನೋ ಹಾಗಿದ್ರೆ ಅದು ಕೂಡ ನೀವು ಮೆಟ್ಲು ಸ್ಟೆಪ್ಸ್ ಎಲ್ಲ ಇದೆ, ಹತ್ಕೊಂಡು ಹೋಗ್ಬೋದು. ಅಲ್ಲಿ ನರಸಿಂಹಸ್ವಾಮಿ ಅವರ ವಿಗ್ರಹನ ಅವರು ತಪಸ್ಸು ಮಾಡ್ತಿರೋಂಥ ಗುಹೆನ ನಾವು ಕಾಣಬಹುದು. ಕೆಳಗಡೆ ಅಮರನಾರಾಯಣ ದೇವರ ದರ್ಶನ ಮಾಡಿಕೊಂಡು ಈಗ ನಾವು ಮೇಲಕ್ಕೆ ಬಂದಿದ್ದೀವಿ. ನಾವು ಕಾರಲ್ಲೇ ಬಂದ್ವಿ ಮೇಲಕ್ಕೆ. ನಮಗೆ ನಂದಿ ಹಿಲ್ಸಲ್ಲೆಲ್ಲ ಓಡಾಡಿ ಸಖತ್ ಟಯರ್ಡ್ ಆಗಿತ್ತು, ಅದಕ್ಕೆ ನಾವು ಸ್ಟೆಪ್ಸ್ ಹತ್ತಕ್ಕೆ ಹೋಗಲಿಲ್ಲ. ಇಲ್ಲಿ ಮೇಲೆ ಬಂದು ಪಾರ್ಕಿಂಗ್ ಮಾಡಿ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ, ಅಲ್ಲಿಂದ ಇಲ್ಲಿ ಮೇಲ್ಗಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಬರ್ರಿ ಬಗ್ಗೆ ಬಂಡ ಇದು ಅಲ್ಲ, ಇದು ನರಸಿಂಹಸ್ವಾಮಿ ಉದ್ಭವ ಆಗೈತಲ್ಲ, ಇಲ್ಲಿ ಅವ್ರು ತಪಸ್ ಮಾಡಿರೋ ಆಗಿರೋದು.
ಅದು ನರಸಿಂಹಸ್ವಾಮಿ ಕೇಳ್ತಿರೋದು ಉದ್ಭವ ಆಗೈತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾದಿ ಏನು ತಪಾಸ್ ಮಾಡಬೇಕಲ್ಲ ಆಗಿತ್ತು ಇದು ಇಲ್ಲಿ ನರಸಿಂಹಸ್ವಾಮಿ ಉದ್ಭವ ಆಗಿರೋದು ಅಂದರೆ ತಾತಯ್ಯನವರು ತಪಸ್ಸು ಮಾಡಬೇಕಾದ್ರೆ ಆವಾಗ ಉದ್ಭವ ಆಗಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಗುಹೆ ಒಳಗಡೆ ಇದು. ಅಲ್ಲಿ ಇವಾಗ ಗುಹೆ ಒಳಗಡೆನೇ ಇಲ್ಲಿ ದೇವಸ್ಥಾನ ಥರ ಎಲ್ಲ ಈಗ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಂಡೆ ಕೆಳಗಡೆ ಅದಿರೋದು ಗುಹೆ ಒಳಗೆ ಮಾಡಿದ್ದಾರೆ. ಅದನ್ನು ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲ ವಿಶೇಷ ದಿನಗಳಲ್ಲಿ ಹೋಮ ಮಾಡುವಂಥ ಸ್ಥಳಗಳು, ಅಗ್ನಿಕುಂಡಗಳು ಎಷ್ಟೊಂದು ಇದೆ ನೋಡಿ. ಇಲ್ಲಿ ಅಲ್ಲಿ ಎಲ್ಲ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರು ಹೊತ್ಕೊಂಡು ಹಂಗಾಸಿ ಬಂದು ಸ್ಟೆಪ್ ಐತೆ. ಹ್ಞೂ, ಅವರೆಲ್ಲ ಸತ್ಕೊಂಡು ಬಂದರು. ಏನು ನಡೆಸ್ತಾರೆ ವರಮಾನ ಕಡಿಮೆ ಅಲ್ಲಿಂದ. ಅದೇ ಈಗ ನಾವು ಕೈವಾರ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿರೋದು ಕೈಲಾಸಗಿರಿ ಬೆಟ್ಟಕ್ಕೆ. ಇದು ಕೈವಾರದಿಂದ 7 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಇದು ಬಂದು ಮಹಾಭಾರತದ ಕಾಲದಲ್ಲಿ ಭೀಮ ಮತ್ತು ಬಕಾಸುರ ಇಲ್ಲಿ ಯುದ್ಧ ಮಾಡಿದ್ರು ಅಂತ ಈ ಸ್ಥಳದ ಪ್ರಸಿದ್ಧಿ ಪಡ್ಕೊಂಡಿದೆ ಈ ಸ್ಥಳ. ನೀವು ಈ ಬೆಟ್ಟನ ನೋಡೋಕ್ಕೆ ಮೊದಲು ಸ್ವಲ್ಪ ದೂರದಲ್ಲೇ ಕಾರ್ ಪಾರ್ಕಿಂಗ್ ಇರುತ್ತೆ. ಅಲ್ಲಿಂದ ನೀವು ಹತ್ಕೊಂಡು ಹೋಗಬೇಕು. ಮೆಟ್ಲೇನಿಲ್ಲ, ಸ್ಲೋಪ್ ಆಗಿರುತ್ತೆ. ಅದನ್ನು ನಾವು ಹತ್ಕೊಂಡು ಹೋಗೋದು. ಹೋದಾದ್ಮೇಲೆ ನಾವು ನಿಜವಾಗ್ಲೂ ಆ ಬೆಟ್ಟ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ. ಅಷ್ಟು ದೊಡ್ಡ ಬೆಟ್ಟ. ಇಲ್ಲಿಂದ ನೋಡಿ, ಇಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿಂದ ನಾವು ನಡ್ಕೊಂಡು ಹೋದರೆ ನಮಗೆ ಸಿಗೋದು ಕೈಲಾಸಗಿರಿ ಬೆಟ್ಟ. ತುಂಬ ಚೆನ್ನಾಗಿದೆ ಬೆಟ್ಟ. ಅಷ್ಟು ದೊಡ್ಡ ಬೆಟ್ಟ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರು ಅಂದರೆ ನಮ್ಗೆ ತುಂಬ ಇಷ್ಟ ಆಯಿತು. ಮತ್ತು ಸ್ಲಿಪ್ಪರ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಂಡು ಹೋಗಬೇಕು. ಏನಾದರೂ ಬಿಟ್ಟೋದ್ರೆ ನಿಜವಾಗ್ಲೂ ಹತ್ತೋಕ್ಕಾಗೋದಿಲ್ಲ. ಇದೇ ಥರ ಇರೋದು ಪೂರ್ತಿ ರೋಡ್ ಕೂಡ. ನಾವು ಕಲ್ಲು ಸಖತ್ ಚುಚ್ಚುತ್ತೆ. ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋರು. ನೋಡಿ, ಇದೇ ಬೆಟ್ಟ. ಈ ಬೆಟ್ಟ ನೋಡೋಕ್ಕೆ ಇನ್ನು ಮೇಲೆ ಹೋದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಬೆಟ್ಟ ಮಾತ್ರ. ನೀವು ಕೂಡ ಹೋದರೆ 7 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಹೋಗಿ ನೋಡ್ಕೊಂಡು ಬನ್ನಿ. ಇದು ಬೆಟ್ಟದಲ್ಲಿ ಮಾಡಿರೋವಂಥ ದೇವಸ್ಥಾನಗಳು. ಒಳಗಡೆ 3 ದೇವಸ್ಥಾನಗಳಿದ್ದಾವೆ. ಒಂದು ಈಶ್ವರಂದು, ಮತ್ತು ಇನ್ನೊಂದು ಗಣಪತಿದು, ಮತ್ತು ಮತ್ತೊಂದು ಹೆಣ್ಣು ದೇವ್ರದ್ದು, ಅಮ್ಮನವರ ಗರ್ಭಗುಡಿ ಇದೆ. ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೋಗ್ತಾ ಇದ್ದೀವಿ ಮುಂದೆ. ಒಳಗಡೆ ಒಂದು ದೇವಸ್ಥಾನಕ್ಕೆ ಹೋದರೆ ನೆಕ್ಸ್ಟ್ ಅಲ್ಲಿಂದನೇ ಮತ್ತೆ 3 ದೇವಸ್ಥಾನಕ್ಕೂ ಎಂಟ್ರಿ ಇದೆ. ಹೋಗ್ಬಿಟ್ಟು ನೋಡ್ಕೊಂಡು ಬರಬಹುದು. ಕೈಲಾಸಗಿರಿ ಬೆಟ್ಟನ ಮುಗಿಸ್ಕೊಂಡು ನಾವು ಈಶಾ ಫೌಂಡೇಶನ್ಗೆ ಹೊರಟಿದ್ದೀವಿ. ಈಶಾ ಫೌಂಡೇಶನ್ ಬಂದು ಲೈಟಿಂಗ್ಸ್ ನೋಡಬೇಕಲ್ಲ, ಅದಕ್ಕೆ ನಾವು ಕರೆಕ್ಟಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಸಂಜೆಗೆ ಅದನ್ನು ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಇವತ್ತಿನ ಈ ಟ್ರಿಪ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ನನ್ನ ಚಾನಲಲ್ಲಿ ಟ್ರಿಪ್ ವ್ಲಾಗ್ಸ್ ವೀಡಿಯೋಸು ಜಾಸ್ತಿ ವ್ಯೂಸ್ ಆಗ್ತಾಯಿಲ್ಲ, ಏನು ಇಷ್ಟ ಆಗ್ತಿಲ್ಲ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.